ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ತವ್ರ ಮನೆಯಲ್ಲಿ ಗೃಹ ಪ್ರವೇಶ ಇರೋದ್ರಿಂದ ಇವತ್ತು ಬೆಳಗ್ಗೆ ಎಲ್ಲರೂ ಬೇಗ ಕೂಡ ಎದ್ದಿದ್ವಿ ಗಂಗೆ ಪೂಜೆ ಮಾಡೋದಕ್ಕೆ ಅಂತೇಳಿ. ಬನ್ನಿ ತೋರಿಸ್ತೀನಿ ನಮ್ಮ ಮಲೆನಾಡು ಸೈಡ್ ಯಾವ ರೀತಿ ಗಂಗೆ ಪೂಜೆ ಮಾಡ್ತಾರೆ ಅಂತ. ನಾವು ಗಂಗೆ ಪೂಜೆ ಮಾಡೋದಕ್ಕೆ ನಮ್ಮನೆ ಹತ್ರದಲ್ಲಿರುವಂಥ ಒಂದು ಟ್ಯಾಂಕ್ ಹತ್ರ ಬಂದಿದ್ವಿ. ಈ ಗಂಗೆ ಪೂಜೆಗೆ ಸಾಮಾನ್ಯವಾಗಿ ಬಾವಿ, ಕೆರೆ, ಹೊಳೆ ಹತ್ರ ಎಲ್ಲ ಜಾಸ್ತಿ ಹೋಗಿ ಮಾಡ್ಕೊಬರ್ತಾರೆ. ಆದರೆ ನಮಗೆ ಹತ್ರದಲ್ಲಿ ಎಲ್ಲಿ ಇಲ್ಲದೆ ಇರೋ ಕಾರಣ ನಾವು ಇಲ್ಲಿ ನಮ್ಮ ಮನೆ ಹತ್ರದಲ್ಲಿರುವಂಥ ಒಂದು ಟ್ಯಾಂಕ್ ಹತ್ರನೇ ಎಲ್ಲರೂ ಸೇರಿ ಒಂದು 5 ಜನ ಮುತ್ತೈದೆಯರೆಲ್ಲ ಸೇರಿಬಿಟ್ಟು ಗಂಗೆ ಪೂಜೆನ ಸ್ಟಾರ್ಟ್ ಮಾಡಿದ್ವಿ. ಕುಸು 5 ಜನ ಮುತ್ತೈದೆಯರು ಏನೋ ಸ್ಟಾರ್ಟ್ ಮಾಡಿದ್ರಿ, 5 ಜನ ಗಂಡಸರು ಸ್ಟಾರ್ಟ್ ಮಾಡಿದ್ರೆ ಆಯ್ತಿಲ್ವಾ? ಆ ಥರ ಎಲ್ಲ ಆಗಲ್ಲ ಕಣ್ರಿ. ಏನು ಗೊತ್ತಾ, 5 ಜನ ಮುತ್ತೈದೆಯರು ಶಾಸ್ತ್ರದ ಪ್ರಕಾರ 5 ಜನ ಮುತ್ತೈದೆಯರು ಸೇರಿ ಮಾಡಿದ್ರೇನೆ ಒಳ್ಳೇದಾಗೋದು. ಕುಸಿ ಏನಕ್ಕೆ ಹಿಂಗೆ ಕುಂಕುಮ ಎಲ್ಲ ಹಿಡ್ಕೊಂತಿದ್ದೀರಲ್ಲ? ನಿಮ್ಮ ಮಾಂಗಲ್ಯ ಭಾಗ್ಯ ಗಟ್ಟಿಯಾಗಲಿ ಅಂತ ಹೇಳ್ಬಿಟ್ಟು ನಾವು ಎಲ್ಲ ರಕ್ಷಿತೆಗಿಟ್ವಿ. ರಕ್ಷಿತ ನಮ್ಮ ಮಾಂಗಲ್ಯ ಭಾಗ್ಯ ಗಟ್ಟಿಯಾಗಿರಲಿ ಅಂತ ಹೇಳ್ಬಿಟ್ಟು ಅವಳು ನಮಗಿಟ್ಲು ಅಷ್ಟೇ. ಒಟ್ಟು 5 ಕಲಶನ ಹೂಡಿದ್ವಿ ನಾವು ಪೂಜೆಗೆ ಅಂತೇಳಿ. ಅದರಲ್ಲಿ 4 ಕಲಶನ ಊರಿನವರು ಹೊತ್ಕೊಂಡ್ರು. ಇನ್ನೊಂದು ದೇವ್ರ ಕಲಶ ಹೂಡಿದ್ರಲ್ಲ ಅದನ್ನು ಮನೆ ಮಗಳು ಹೊರಬೇಕಂತೇಳಿ ಪುರೋಹಿತರು ಹೇಳಿದ್ರಿಂದ ನಾನು ದೇವ್ರ ಕಲಶನ ಹೊತ್ಕೊಂಡು ಬಂದೆ. ದೇವ್ರ ಫೋಟೋನ ನನ್ನ ತಮ್ಮ ಇಟ್ಕೊಂಡ. ನಂತರ ರಕ್ಷಿತ ತವ್ರ ಮನೆಯಿಂದ ತಂದಿದ್ದಂಥ ಮಡ್ಲೆ ಅಡುಗೆನ ರಕ್ಷಿತ ಹೊತ್ಕೊಂಡು ಬಂದ್ಲು. ನಾವು ಎಲ್ಲ ಹೊತ್ಕೊಂಡು ಮನೆ ಹತ್ರ ಬಂದ್ರೂ ಕೂಡ ಇನ್ನೂ ಹಸು ಕರುನೇ ಕರ್ಕೊ ಬಂದಿರಲಿಲ್ಲ. ಹಸು ಕರುಗೆ ಸ್ನಾನ ಮಾಡಿಸ್ಕೊಂಡು ಡ್ರೆಸ್ ಗೀಸ್ ಹಾಕೊಂಡು ಕರ್ಸ್ಕೊಬತ್ತವ್ರೆ ಅನ್ಸುತ್ತೆ, ಅದಕ್ಕೆ ಲೇಟ್ ಆಗೈತೆ. ಹಸು ಕರುಗೋಸ್ಕರ ವೆಯ್ಟ್ ಮಾಡ್ತಾ ನಿಂತಿದ್ವಿ ಎಲ್ಲರೂ ಕೂಡ. ಕೊನೆಗೂ ಕರ್ಕೊಬಂದರು ಹಸುನ. ಹಸು ಕರುನ ಏನು ಕರ್ಕೊಂಬಂದಿದ್ವಿ ಅಂದರೆ ಮನೆಗೆ ಮೊದಲು ಗೋಮಾತೆನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಬಂದಿದ್ವಿ. ಹಸು ಕರುಗೋಸ್ಕರ ನಾವು ಅವಲಕ್ಕಿಗೆ ಬೆಲ್ಲ, ಬಾಳೆಹಣ್ಣು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹಸು ಕರು ಒಳಗಡೆ ಕರ್ಕೋಬೇಕಂತೇಳಿ ಆಸೆ ತೋರಿಸ್ಕೊಂಡು ಒಳಗಡೆ ಕರ್ಕೊಬಂದ್ವಿ. ಹಾಲು ಉಕ್ಸೋಕ್ಕೆ ಅಂತ ಹೇಳಿಬಿಟ್ಟು ಒಳಗಡೆ ನುಗ್ಸ್ಕೊಂಡಿದ್ವಲ್ಲ ಹಸು ಕರುನ, ಅದೇ ಹಸು ಕರುನಲ್ಲಿ ಒಂದು ಲೋಟ ಹಾಲು ಕೂಡ ಕರ್ಕೊಂಡ್ವಿ. ಕುಸು ನಿನ್ನ ತಮ್ಮಂತವ ಬಾಗಿಲಿಗೆ ಏನೋ ಒಡಿಸ್ತಿದ್ರಲ್ಲ ಪುರೋಹಿತರು, ಅದು ಏನು ಅಂತಲೇ ಗೊತ್ತಾಗಲಿಲ್ವಲ್ಲ? ನನಗೂ ಗೊತ್ತಿಲ್ಲ ಕಣ್ರಿ ಏನು ಕೊಡಿಸ್ತಿದ್ದಾರೆ, ಏನು ಹೊಡಿಸ್ತಿದ್ದಾರೆ ಅಂತೇಳಿ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಏನು ಕೊಡಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು. ನಂತರ ಎಲ್ರಿಗೂ ಕಾಲು ತೊಳೆದು ಆರತಿ ಮಾಡಿ ಪುರೋಹಿತರು ಒಳಗಡೆ ಬನ್ನಿ ಅಂತ ಹೇಳಿದ್ರು. ಎಲ್ಲರೂ ಕೂಡ ಸಿಕ್ಕಿದೆ ಚಾನ್ಸ್ ಅಂತ ಹೇಳ್ಬಿಟ್ಟು ಕಾಲು ತೊಳೆಸ್ಕೊಂಡಿದ್ದು. ಆಮೇಲೆ ಎಲ್ರಿಗೂ ದೃಷ್ಟಿ ತೆಗೆದು, ದೇವರಿಗೂ ಕೂಡ ದೃಷ್ಟಿ ತೆಗೆದು ಎಲ್ಲರೂ ಕೂಡ ಒಳಗಡೆ ಬನ್ನಿ ಅಂತ ಹೇಳ್ಬಿಟ್ಟು ಐನರು ಹೇಳಿದರು. ರೀ, ನನ್ನ ತಮ್ಮನ ಹತ್ರ ಪುರೋಹಿತರೇನೋ ಕೇಳ್ತಾ ಇದ್ರಲ್ಲ, ಏನದು? ಅದಾ ಕನ್ನಡಿದು ಮನೇನ ತೋರಿಸ್ಬಿಟ್ಟು ಇದೇನಾ ನಿಮ್ಮ ಮನೆ ಅಂತ ಕೇಳಿದ್ರು. ನಿನ್ನ ತಮ್ಮ ಹೌದು ಅಂತ ಹೇಳ್ದ. ಆವಾಗ ಓಕೆ, ನಿಮಗೆ ಮುಂದೆ ಜೀವನದಲ್ಲಿ ಒಳ್ಳೊಳ್ಳೆ ಕೆಲಸಗಳಾಗಲಿ ಮತ್ತು ಹೊಸದಾಗಿ ಜೀವನನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ಮಂತ್ರನ ಹೇಳಿ ಸೇರನ್ನ ಇಟ್ಬಿಟ್ಟು ಒಳಗಡೆ ಒದ್ಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ವಂದೇ ವಿಷ್ಣು ಭೋಗಯಾನಂ ಸರ್ವಲೋಕೈಕನಾಥಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಮಹಾದೇವೇ ವಿದ್ಮಹೇ ವಿಷ್ಣು ಭಕ್ತಿಗೆ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಕುಲದೇವತಾಭ್ಯೋ ನಮಃ ಇಷ್ಟದೇವತಾ ಶ್ರೀ ಆಂಜನೇಯ ಸ್ವಾಮಿ ದೇವತಾಭ್ಯೋ ನಮಃ ಶ್ರೀ ಕೃಷ್ಣ ಸ್ವಾಮಿ ದೇವತಾಭ್ಯೋ ನಮಃ ದುರ್ಗಾ ಪರಮೇಶ್ವರಿ ದೇವತಾಭ್ಯೋ ನಮಃ. ಇದೇನು ಮನೆ ರಕ್ಷಿತ ಒಳ್ಳೆ ಫುಟ್ಬಾಲ್ ಓದಂಗೆ ಒದ್ಬತ್ತವಳಲ್ಲಿ ಒಳಗಡಿಕೆ. ದೇವ್ರ ಫೋಟೋನ ಮತ್ತು ದೇವ್ರಿಗೆ ಹೊತ್ಕೊಂಡಿದ್ನಲ್ಲ ನಾನು ಕಳಶನ, ಅದನ್ನು ದೇವ್ರ ಮನೆ ಒಳಗಡೆ ತಗೊಂಡೋಗಿಡಿ ಅಂತ ಹೇಳಿದರು. ಮತ್ತು ಇನ್ನು 4 ಕಳಶನ ಹಾಲು ಉಕ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಅಡುಗೆ ಮನೆಗೆ ತಗೊಂಡೋಗ್ಬಿಟ್ಟು ಇಡಿ ಅಂತ ಹೇಳಿ ಪುರೋಹಿತ ಹೇಳಿದರು. ದೇವ್ರ ಮನೆಗೆ ಫೋಟೋ ಇಟ್ಟ ಮೇಲಂತೂ ದೇವರು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಿಜವಾಗ್ಲೂ ದೇವರೇನೆ ಬಂದು ಕೂತಿರೋ ಥರ ಅಷ್ಟು ಲಕ್ಷಣವಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಲು ತಂದಿದ್ದೀನಿ, ಈಗ ಕರೆದಿರೋದು ಇದು ಎಕ್ಸ್ಟ್ರಾ ತಂದಿರೋದು. ಹಾಲುಕ್ಷ ಶಾಸ್ತ್ರಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಹಾಗೆ ಪುರೋಹಿತರು ಪ್ರತಿಯೊಂದು ಶಾಸ್ತ್ರದ್ದು ಎಲ್ಲ ಥರದ ಮಾಹಿತಿಗಳನ್ನೂ ಕೂಡ ಕೊಟ್ಟರು.
ಈ ಥರ ಶಾಸ್ತ್ರದ ಬಗ್ಗೆ ಎಲ್ಲ ಕೂಡ ಹೇಳ್ಕೊಟ್ಟು ಮಾಡೋವಂಥದ್ದು ತುಂಬ ಕಮ್ಮಿ. ಬಟ್ ಇವರು ಎಲ್ಲನೂ ಕೂಡ ಯಾವ ಥರ ಮಾಡಬೇಕು ಮತ್ತು ಏನಕ್ಕೆ ಇದನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ಥರದ ಮಾಹಿತಿನ ಕೊಟ್ಟು ನಮಗೆ ಶಾಸ್ತ್ರಗಳನ್ನ ಮಾಡಿಸ್ತಾ ಹೌದು ಇದ್ರು. ಕಣ್ರಿ, ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಟ್ರು ಪಾಪ ಪುರೋಹಿತರು. ರಾತ್ರಿ ಹೋಮದಿಂದ ಹಿಡಿದು ಬೆಳಗ್ಗೆ ಹಾಲು ಉಕ್ಸೋವರೆಗೂ ಏನೇನು ಮಂತ್ರ ಎಲ್ಲ ಹೇಳಿದ್ರು, ಪ್ರತಿಯೊಂದು ಮಂತ್ರಕ್ಕೂ ಕೂಡ ಇಂತಿದ್ದದೇ ಅರ್ಥ ಅಂತ ಹೇಳಿ ಎಲ್ಲ ಹೇಳಿಕೊಟ್ಟು ನೀಟಾಗಿ ಪೂಜೆ ಮಾಡಿಕೊಟ್ರು ಮಾತ್ರ ಸಂಪ್ರದಾಯದ ಪ್ರಕಾರ. ಮತ್ತು ಅಲ್ಲಿ ಹಸುಲ್ ಹಾಲು ಕರ್ಕೊಂಡಿದ್ವಲ್ಲ ಮನೆ ಒಳಗಡೆ, ಆ ಹಾಲಿಗೆ ಇನ್ನೊಂದು ಸ್ವಲ್ಪ ಹಾಲು ಬೆರೆಸಿ ಸೇರಿಸ್ಬಿಟ್ಟು 5 ಜನ ಮುತ್ತೈದೆಯರ ಜೊತೆ ಒಲೆ ಮೇಲೆ ಪೂಜೆ ಮಾಡಿಸಿ ಅದಕ್ಕೆ ಹಾಲೆಲ್ಲ ಹಾಕಿಸ್ಬಿಟ್ಟು ಅವ್ರ ಹತ್ರ ಹಾಲೆಲ್ಲ ಹಾಕಿಸಿ ಮತ್ತು ಹಾಲು ಉಕ್ಕುವಾಗಲೂ ಕೂಡ ನೋಡಿ ಮಂತ್ರ ಎಲ್ಲ ಹೇಳ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ನಾವು ಹಾಲು ಉಕ್ಸೋದಕ್ಕೆ ಗ್ಯಾಸ್ ಯೂಸ್ ಮಾಡಲಿಲ್ಲ, ಯಾಕಂದರೆ ಸಂಪ್ರದಾಯ ಪ್ರಕಾರ ಒಲೆ ಹಚ್ಚಿ ಒಲೆಯಲ್ಲೇ ಹಾಲು ಉಕ್ಕಿಸ್ಬೇಕು, ಅದೇ ತುಂಬ ಶ್ರೇಷ್ಠವಾದದ್ದು. ಕೊನೆಗೂ ನೋಡಿ ಹಾಲು ಉಕ್ತು, ಉತ್ತರ ದಿಕ್ಕು ಮತ್ತು ಪೂರ್ವ ದಿಕ್ಕಿನ ಕಡೆಗೆ ಹಾಲು ಉಕ್ತು ತುಂಬ ಒಳ್ಳೆಯದಾಗುತ್ತೆ ಅಂತೆಲ್ಲ ಹೇಳಿದರು. ನಾವು ಕೂಡ ಹಾಲಿಗೆ ಸಕ್ಕರೆನ ಹಾಕಿದ್ವಿ. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಲೈಕು ಶೇರು ಕಮೆಂಟ್ನ ಮಾಡಿ. ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಹಾಗೆ ಇವತ್ತಿನ ಪ್ರಶ್ನೆ ಬಂದು ರಂಜು ಇಟ್ಕೊಂಬಂದಿದ್ದಲ್ಲ ಫೋಟೋ, ದೇವ್ರ ಪೂಜೆಗೆ ಇಟ್ಕೊಂಬಂದಿದ್ದಲ್ಲ, ಆ ದೇವ್ರ ಪೂಜೆಗೆ ಇಟ್ಕೊಂಬಂದಿದ್ದ ಫೋಟೋ ಯಾವ ದೇವ್ರದ್ದು ಅಂತೇಳಿ ಕಮೆಂಟ್ನಲ್ಲಿ ಹಾಕಿ. ಬೆಸ್ಟ್ ಕಮೆಂಟ್ಗೆ ಒಂದು ಗಿಫ್ಟ್ ಕೂಡ ಕಳಿಸ್ಕೊಡ್ತೀನಿ. ಯಾವ ದೇವ್ರ ಫೋಟೋ ಅಂತೇಳ್ಬಿಟ್ಟು ಕಮೆಂಟ್ನಲ್ಲಿ ಹಾಕಿ. ಅವ್ರು ನಮ್ಮ ಸಬ್ಸ್ಕ್ರೈಬರ್ ಆಗಿರಬೇಕು ಮತ್ತು ಯಾರ ಕಮೆಂಟಿಗೆ ಜಾಸ್ತಿ ಲೈಕ್ ಬರುತ್ತೆ ಅವ್ರಿಗೆ ನಾನು ಒಂದು ಗಿಫ್ಟ್ ಕೂಡ ಕಳಿಸ್ಕೊಡ್ತೀನಿ. ಎಲ್ಲರೂ ಕೂಡ ಧನ್ಯವಾದಗಳು. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು.